ಭೇಟಿ ಒಂದು ಮಾಧ್ಯಮದ ಒಂದು ಕಾನ್ಫರೆನ್ಸ್ ಕೊಟ್ಟಿದ್ದೀನಿ. ಅದಕ್ಕೆ ಬಂದಿದ್ದೀನಿ ಕಾನ್ಕ್ಲೇವ್. ಯಾವ ರೀತಿ ಮುಂದಕ್ಕೆ ಭಾರತ ಹೋಗ್ತದೆ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಇತ್ತು. ನನ್ನನ್ನು ಆಹ್ವಾನಿಸಿದ್ರು, ಸೊ ಅದಕ್ಕೆ ಬಂದಿದ್ದೀನಿ. ನಿನ್ನೆ ನಾನು ಸಿದ್ದರಾಮಯ್ಯನವರು ದಾವಣಗೆರೆ ಬಾಗಲಕೋಟೆ ಹೋಗಿ ಎಲ್ಲ ಬಂದಿದ್ದೀನಿ. ಬಹಳ ಜನ ದಾವಣಗೆರೆಯಲ್ಲಿ ಅರ್ಜಿ ಹಾಕಿದ್ದಾರೆ. ಅದು ನಮ್ಮವರೇ ಇದೆಲ್ಲ ಕೂತ್ಕೊಂಡು ನಾವು ನಮ್ಮ ನಾಯಕರುಗಳೆಲ್ಲ ಮಾತಾಡ್ತಾರೆ, ಸರೋಗ್ತದೆ. ಸ್ವಲ್ಪ ಅಸಮಾಧಾನಗಳು ಜಾಸ್ತಿ ಕೇಳಿ ಬರ್ತಾರೆ ದಾವಣಗೆರೆ. ಆಸೆ ಇರ್ತದೆ, ಆಸೆ ತಪ್ಪೇನಿಲ್ಲ. ಆಸೆ ಯಾರಿಗೂ ಆಸೆ ಇಲ್ಲ, ಎಲ್ಲರಿಗೂ ಎಲ್ಲ ಹುದ್ದೆಗೂ ಆಸೆ ಇರ್ತದೆ. ಆಸೆ ಪಡ್ತಾರೆ, ಮಾತಾಡಲಿ, ಗೌರವ ಕೊಡಲಿ. ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ಅನ್ನೋದ್ರ ಬಗ್ಗೆ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ, ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿಲ್ಲ. ಎಲ್ಲ ಪಾರ್ಟಿಲೂ ಇದೆ, ಯಾವ ಪಾರ್ಟಿಲಿಲ್ಲ, ಯಾವ ಪಾರ್ಟಿಲಿ ಕುಟುಂಬದ ರಾಜಕಾರಣ ಇಲ್ಲ. ಸಾಮಾಜಿಕ ನ್ಯಾಯ ಅಂದ್ರೆ ಕಾಂಗ್ರೆಸ್ ಅಂತಾರೆ. ಸೊ ಈಗ ದಾವಣಗೆರೆ ವಿಚಾರವಾಗಿ ಪ್ರಜಾಪ್ರಭುತ್ವ ಹೋಗಿ ರಾಜಪ್ರಭುತ್ವ ಆಗಿದೆ, ಇದನ್ನು ಯಾರು ಪ್ರಶ್ನೆ ಮಾಡ್ತಿಲ್ಲ ಅಂತ ಹೇಳಿ ಬಹಳ ಚರ್ಚೆ ಆಗ್ತಿದೆ. ಇದರಿಂದನೂ 3 ಜನ ಇದ್ರಲ್ರಿ, ನಾವೇ ಬಲವಂತ ಮಾಡಿ ಪ್ರಭಾವನ ಎಲೆಕ್ಷನ್ ಎಸೆದ್ವಲ್ಲ, ಅವರೇನು ಕೇಳಿಲ್ಲ ಟಿಕೆಟು. ನಾವೇ ಹಿಂಸೆ ಮಾಡಿ ನಿಂತ್ಕೊಳ್ಳಮ್ಮ, ನೀನು ಬಿಟ್ಟರೆ ಇನ್ಯಾರು ಗೆಲ್ಲಕ್ಕಾಗಲ್ಲ ಅಂತ 5-6 ಬಾರಿ ಸೋತಿದ್ದೋ ಪಾರ್ಲಿಮೆಂಟ್. ಶಿವಶಂಕರಪ್ಪ ಆದಮೇಲೆ ನಾವು ಸೋತ್ಕೊಂಡೆ ಬಂದಿದ್ದೋ. ನಾವೇ ರಿಕ್ವೆಸ್ಟ್ ಮಾಡಿಕೊಂಡು ಆ ಕಡೆ ಹೆಣ್ಮಗಳು ಕೊಟ್ಟರು, ಈ ಕಡೆ ನಾವು ಹೆಣ್ಮಗಳು ಕೊಟ್ಟು ಗೆದ್ದು ಪಾರ್ಲಿಮೆಂಟಲ್ಲಿ ಒಳ್ಳೆ ಕೆಲಸ ಮಾಡಿದ್ರು. ಬಾಗಲಕೋಟೆ ಸರ್